ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಪ್ರತಿ ಶುಕ್ರವಾರ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾಗಳನ್ನ ಪ್ರೇಕ್ಷಕರೆಲ್ಲರೂ ಹೋಗಿ ನೋಡ್ಬೇಕು. ನಮ್ಮ ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸ್ತಿದ್ದಂತ ಪಕ್ಷದಲ್ಲಿ, ಕನ್ನಡ ಸಿನಿಮಾನ ನೋಡದೇ ಇರುವಂತ ಪಕ್ಷದಲ್ಲಿ ನಾನು ಒಂಟೆ ಮೆರವಣಿಗೆ ಮಾಡ್ತೀನಿ, ಕುದುರೆ ಮೆರವಣಿಗೆ ಮಾಡ್ತೀನಿ, ಓರಿ ಮೆರವಣಿಗೆ ಮಾಡ್ತೀನಿ, ಕುರಿ ಮೆರವಣಿಗೆ ಮಾಡ್ತೀನಿ, ಮೇಕೆ ಮೆರವಣಿಗೆ ಮಾಡ್ತೀನಿ. ಅಷ್ಟೇ ಯಾಕೆ, ನನಗೇನಾದ್ರೂ ಅಕಸ್ಮಾತ್ ತಲೆ ಕೆಟ್ರೆ ಸಿನಿಮಾ ಥಿಯೇಟರ್ ಅಲ್ಲಿ ಪೋಸ್ಟ್ ಹಾಕಿರ್ತಾರಲ್ಲ, ಆ ಪೋಸ್ಟ್ ಇಟ್ಕೊಂಡು ಮೆರವಣಿಗೆ ಮಾಡ್ತೀನಿ. ಚಿತ್ರಮಂದಿರದಲ್ಲಿ ಹೋಗಿ ಕನ್ನಡದ ಸಿನಿಮಾಗಳನ್ನ ನೋಡಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ 2 ಬಂದ್. ಏನ್ ಸ್ವಾಮಿ 2 ಅಂತ ಕೇಳ್ತೀರಾ? ಒಂದು ಹಾಲು, ಇನ್ನೊಂದು ಪೇಪರ್ ಅಷ್ಟೇ. ಕಳಿಸ್ರಿ ಆಚಿಕೆ ಅವನ್ನ, ಹುಡುಬಿಟ್ಟವನ. ಈ ತರ ಯಾಕೆ ಮಾತಾಡ್ತಾವನೆ ಅಂತ ನೀವು ಯೋಚನೆ ಮಾಡ್ತಾ ಇದೀರಾ? ಅಲ್ಲೇ ರೀ ಇರೋದು. ಯಾಕೆ ಇವನು ಸ್ಟ್ರೈಕು ಅಂತ ಅಂತಾನೆ, ಬಂದು ಅಂತ ಅಂತಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲೇ ರೀ ಇರೋದು. ಸ್ನೇಹಿತರೆ, ನಗುವ ನಯನ ಚಾನಲ್ ಇಂದ ನಾನ್ ನಿಮ್ಮ ಪ್ರೀತಿಯ ಬಿ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ಇದು ಕೇವಲ ತಮಾಷೆಗಾಗಿ. ಬನ್ನಿ, ಇವತ್ತಿನ ಸಿನಿಮಾಗಳು ಹಾಗೂ ನಮ್ಮ ಹಳ್ಳಿಲಿ ಟೆಂಟ್ಗಳಲ್ಲಿ ನಾವು ನೋಡ್ತಾ ಇದ್ವಲ್ಲ, ಅವಾಗಿನ ಸಿನಿಮಾಗಳನ್ನ ನಾವು ಥಿಯೇಟರ್ ಅಲ್ಲಿ ಅಥವಾ ಟೆಂಟ್ ಅಲ್ಲಿ ನೋಡಿದಾಗ ಎಂತೆಂತ ಕಾಮಿಡಿ ಇರುತ್ತೆ. ಬನ್ನಿ ನೋಡೋಣ. ಏನಾಗಿದೆ ಗೊತ್ತಾ, ನಮ್ಮ ಟೆಂಟ್ ಅಲ್ಲಿ ನಾವು ಒಂದು ಸಿನಿಮಾ ನೋಡ್ಬೇಕು ಅಂತ ತಿಳ್ಕೊಳ್ಳಿ, ಟಿಕೆಟ್ ತಗೊಂಡು ಮನೆಗೆ ಹೋಗ್ತಾ ಇದ್ವಿ. ನಾಷ್ಟ ಮಾಡ್ತಿದ್ದಂಗೆನೆ ಓ ಸಿನಿಮಾ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಿದ್ರು. ಅಲ್ಲಿಂದ ಓಡ್ ಬಂದ್ಬಿಟ್ಟು ಒಂದು ಪರದೆ ಎತ್ಬಿಟ್ಟು ಒಳಗಡೆ ಹೋಗಿ ಟೆಂಟಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡ್ತಾ ಇದ್ದು. ಏನ್ ಚೆನ್ನಾಗಿತ್ತಲ್ವಾ ಕಾಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ನಾವು ಟೆಂಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ಎಂತ ಮಜಾ ರೀ. ಹಿಂದೆ ಮುಂದೆ ತಿರುಗೋಕೆ ಆಗ್ತಿರ್ಲಿಲ್ಲ, ಅಷ್ಟು ಜನ ನೆಲದ ಮೇಲೆ ಕೂತ್ಕೊಂಡು ನಾವು ಸಿನಿಮಾಗಳನ್ನ ನೋಡ್ತಿದ್ ಕಾಲ ಏನಿತ್ತು. ಚೇರು ಅಂತಂದ್ರೆ ಅಯ್ಯೋ ದೊಡ್ಡ ಆನಂದ ಅಲ್ವಾ. ಏನಾದ್ರೂ ಪರದೆ ಮೇಲೆ ಹೀರೋ ಎಂಟ್ರಿ ಆಯ್ತವನೇ ಅಂತ ಹೇಳಿದ್ರೆ ಆ ಹೀರೋಗೆ ಆ ಜೈಕಾರ, ಆ ವಿಜಿಲ್, ಆ ಕೂಗಾಟ ಅವೆಲ್ಲ ಮುಗಿಯೋಷ್ಟ್ರಲ್ಲಿ ಕಾಲ್ ಭಾಗ ಸಿನಿಮಾನೇ ಮುಗಿದೈತಿತ್ತು. ಸರಿನಾ? ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಅಕ್ಕಪಕ್ಕ ಕೂತಿದ್ರಲ್ಲ, ಹಿಂದ್ಗಡೆ ಯಾರಿಗಾದ್ರೂ ಅಕಸ್ಮಾತ್ ಕಾಲಿನಾರು ನೋವು ಬತ್ತು ಅಂತಂದ್ರೆ 2 ಕಾಲು ತೆಗೆದ್ಬಿಟ್ಟು ನಾ ಮೆಗ್ಲ ಮೇಲೆ ಆಗ್ತಾ ಇದ್ದ, ತೆಗೆಯ ಕಾಲು, ತೆಗೆಯ ಕೈಯು ಅಂತ ಅವ್ರಿಗೆಲ್ಲ ನಾವು ಸಮಾಧಾನ ಪಡಿಸಿ ಪಿಕ್ಚರ್ ನೋಡುವಷ್ಟರಲ್ಲಿ ಇಂಟ್ರೋಲೇ ಆಗೋಯ್ತಿತ್ತು. ಇಂಟ್ರೋಲ್ ಎಲ್ಲ ಆದ್ಮೇಲೆ ಹೋಗ್ಬಿಟ್ಟು ಎಲ್ಲ ಫುಲ್ಲು ಏನ್ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಅವತ್ತು ಏನು 2 ರೂಪಾಯಿ 3 ರೂಪಾಯಿ ತಿಂಡಿ ಬಿಡಿ ನೋಡ್ಕೊಂಡು ತಿರ್ಗಾ ಒಳಗಡೆ ಬಂದು ಕುತ್ಕೊಳ್ತೀನಿ ಅಂತ ಹೇಳಿದ್ರೆ ನಾವು ಕುತ್ಕೊಂಡು ಜಾಗನೇ ಇರ್ತಿರ್ಲಿಲ್ಲ. ಅಲ್ಲಿ ಯಾರೋ ಮಲ್ಕ ಬಿಡ್ತಿದ್ದ. ನಾವು ಬೇರೆ ಹೋಗಿ ಅಷ್ಟೊಂದು ರಶ್ ಅಲ್ಲಿ ಯಾವ್ದಾದ್ರು ಒಂದು ಸೀಟ್ ಹಿಡ್ಕೊಂಡು ನೋಡೋ ವರ್ಷದಲ್ಲಿ ಮುಕ್ಕಾಲ್ ಭಾಗ ಪಿಕ್ಚರೇ ಆಗೋಯ್ತಿತ್ತು. ಇನ್ನೇನ್ ಕ್ಲೈಮ್ಯಾಕ್ಸ್ ಬರ್ತಿತ್ತು ಅಂತ ತಿಳ್ಕೊಳ್ಳಿ. ಅಷ್ಟಲ್ಲಿ ಯಾರು ಬಂದ್ಬಿಟ್ಟು ಅಲ್ಲಿ ಕಿಟಕಿಯಲ್ಲಿ ಬಂದ್ಬಿಟ್ಟು ನಿಮ್ಮ ಅಪ್ಪ ಬತ್ತನ್ಕೊಂಡು ಹುಡಿಕಂಡಿ ಅಂತಿದ್ರು. ಹೋಲ್ ತಗೊಂಡು ನಮ್ಮ ಅಪ್ಪ ಬತ್ತವನೆ ಅಂತ ಅಂದ್ಬಿಟ್ಟು ಎದ್ದು ಬಿದ್ದು ಓಡಾಗ್ಬಿಟ್ಟು ತಿರ್ಗಾ ಅಲ್ಲೆಲ್ಲ ಮೂಲೆ ಲೌಸ್ಕೊಂಡು ತಿರ್ಗಾ ಬಂದು ನೋಡೋ ಅಷ್ಟರಲ್ಲಿ ಪಿಕ್ಚರೇ ಮುಗಿದೈತಿತ್ತು. ಆ ರಶ್ಶು, ಆ ಜಗಳ, ಆ ಕೂಗಾಟ, ಏನ್ ಹೇಳ್ತೀರಾ? ಸರಿ ನೋಡ್ಲೇಬೇಕು ಸಿನಿಮಾನ ಅಂತ ಅನ್ಬಿಟ್ಟು ಇನ್ನೊಂದಿನ ಹೋಗಿ ಟೆಂಟರ್లో ಕೂತ್ಕೊಳ್ತಿದ್ವಾ. ಮತ್ತೆ ನೋಡ್ರಿ ಏನ್ ತಮಾಷೆ, ಆ ಫ್ಯಾನ್ ಇದೆಯಲ್ಲ, ಗಡ್ಡ 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 ಅಂತ ಸೌಂಡ್ ಬರ್ತಿತ್ತ. ಒಂದ್ ಕಿವಿಲಿ ಫ್ಯಾನ್ ಸೌಂಡ್, ಇನ್ನೊಂದ್ ಕಿವಿಲಿ ಆ ಟೆಂಟಲ್ಲಿ ಬಂದ್ಬಿಟ್ಟು ಪಿಕ್ಚರ್. ಎರಡಕ್ಕೂ ಮ್ಯಾಚ್ ಆಗ್ದೇನೆ, ಎರಡಕ್ಕೂ ಅರ್ಥ ಆಗ್ದೇನೆ ಕನ್ಫ್ಯೂಸ್. ಆದ್ರೂ ಏನೋ ಒಂದು ಒಳ್ಳೆ ಸ್ಟೋರಿ ಇತ್ತು. ಆಮೇಲೆ ಔಟ್ ಸೈಡು ಆ ಸಂತೆ, ಆ ಜಗಳ, ಆಮೇಲೆ ಆ ತಳ್ಳು ಗಾಡಿಗಳು, ಆ ಟೈರ್ ಗಾಡಿಗಳು, ಜಟ್ಕಾ ಗಾಡಿಗಳು, ಆ ಸೌಂಡು ಎಲ್ಲ ಕೇಳಿಸ್ಕೊಂಡು ನಾವು ಸಿನಿಮಾನ ನೋಡ್ತಿದ್ವಲ್ಲ, ಏನೋ ಒಂಥರ ಗ್ರೇಟ್ ರೀ. ಅಪ್ಪಿ ತಪ್ಪಿ ಏನಾರ ಕರೆಂಟ್ ಏನಾರ ಹೊಟ್ಟೋಯ್ತು ಅಂತ ತಿಳ್ಕೊಳ್ಳಿ, ಮುಗೀತು ನಾನು ಟೆಂಟ್ ಕತೆ. ಮತ್ತೆ ಕರೆಂಟ್ ಬಂದು ಆ ಪಿಕ್ಚರ್ ಹಾಕಿ ಆ ಜನ ಕೂಗಾಟ, ಕರೆಂಟ್ ಹೋದ್ಮೇಲೆ ಆ ಕಿರ್ಚಾಟ ಓ ಅಂತ ಅನ್ನುವಷ್ಟರಲ್ಲಿ ಸಿನಿಮಾನೇ ನೋಡಕ್ ಆಯ್ತಿರಲ್ಲ ರೀ. ಹಂಗೋ ಹಿಂಗೋ ಮಾಡಿ ಒಂದ್ 2-3 ಸರಿ ಪಿಕ್ಚರ್ನ ನೋಡ್ತಿದ್ವಾ. ಸಿನಿಮಾನೂ ಅರ್ಥ ಆಯ್ತಿತ್ತು ನಮ್ಗೆ, ಜೊತೆಗೆ ಆ ಸಿನಿಮಾನ 2-3 ಸರಿ ನೋಡಾದ್ಮೇಲೆ ಗೆಲ್ದೇ ಇರುತ್ತಾ, ಗೆಲ್ತಾ ಇತ್ತು ರೀ. ನೋಡಿ, ನನ್ ಮಗ ಕಾಲೇಜ್ಗೆ ಹೋಗ್ತಾ ಇದ್ದ. ಮಾಸ್ಟ್ರು ಬಂದ್ಬಿಟ್ಟು ದಡ್ ಮುಂದದೆ ಓದು ಅಂತ ನನ್ನ ಮಗನಿಗೆ ಬೈತಾ ಇದ್ರು. ಎಲ್ರು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ, ನಿಮ್ಮ ಮಗ ಓದೋದೇ ಇಲ್ಲ ಅಂತೇಳಿ. ನಾನು ಓದ್ತಾನೆ ಅಂತೇಳಿ, ಮಾಸ್ಟರ್ ಹೇಳ್ದಂಗೆ ನೀನ್ ಕೇಳಪ್ಪ ಅಂತ ನಾನು ಎಷ್ಟೋ ಸರಿ ಹೇಳ್ತಾ ಇದ್ದೆ. ಮಾಸ್ಟರ್ ಏನ್ ಮಾಡಿಬಿಟ್ಟಿದ್ದಾರೆ ಗೊತ್ತಾ, ಬಂಗಾರದ ಮನ್ಸ ಪಿಕ್ಚರ್ ನೋಡು, ಉದಾರ ಐತಿ ಅಂತ ಹೇಳ್ಬಿಟ್ಟಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಬಂಗಾರದ ಮನುಷ್ಯ ಪಿಕ್ಚರ್ನ ನೋಡ್ಬಿಟ್ಟು ನನ್ನ ಮಗ ಗದ್ದೆಲ್ಲ ಬಿಟ್ಟು ಕೆಲಸ ಮಾಡ್ತಾವನೆ. ನನಗೆ ಆಶ್ಚರ್ಯ, ಏನಪ್ಪ ಇದು ಅಂತೇಳಿ ಅಕ್ಕಪಕ್ಕದವ್ರು ಸ್ಕೂಲ್ ಮಕ್ಳುಗಳೆಲ್ಲ ಬಂದ್ಬಿಟ್ಟು, ಸಾರ್ ನಿಮ್ಮ ಮಗ ಗದ್ದೆಲ್ ಬಂದ್ಬಿಟ್ಟು ಕೆಲಸ ಮಾಡ್ತಾವ್ ಸಾರ್, ಬಂಗಾರದ ಮನುಷ್ಯ ಪಿಕ್ಚರ್ ನೋಡ್ಬಿಟ್ಟು ಹೋಗ್ಬಿಟ್ಟು ಗದ್ದೆಲ್ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರು. ನಾನು ಆಶ್ಚರ್ಯ ಪಟ್ಕೊಂಡು ಅಲ್ಲೆಲ್ಲ ನಡ್ರಿ ಅದೇನ್ ಕೆಲಸ ಮಾಡ್ತೇನೆ, ಅದ್ ಯಾವ ಗದ್ದೆಲ್ ಮಾಡ್ತಿದ್ದಾನೋ ಕೆಲಸನ ಅಂತೇಳಿ ಹೋಗಿ ನೋಡಿದ್ರೆ ಏನ್ ಗುದ್ಲೆ ತಕೊಂಡು ನೀರ್ ಕಟ್ತಾವ್ರೆ. ನೋಡಿ ಸರ್, ನಿಮ್ಮ ಮಗ ಬಂಗಾರದ ಮನುಷ್ಯ ಪಿಕ್ಚರ್ ನೋಡ್ಬಿಟ್ಟು ಬದ್ಲಾಗ್ಬಿಟ್ಟು ಗದ್ದೆಲ್ ಕೆಲಸ ಮಾಡ್ತಾವನಿ ಅಂತ ಅಂದ್ರು. ನಾನ್ ತಲೆ ಕೆರ್ಕೊಂಡು ಮೇಷ್ಟ್ರು ಕೇಳಿದೆ, ಮೇಷ್ಟ್ರೇ ಇವ್ನ್ ಕೆಲಸ ಮಾಡ್ತಿರೋದು ಸರಿ, ಇವ್ನ್ ಪಿಕ್ಚರ್ ನೋಡ್ತಿರೋದು ಸರಿ, ಆದ್ರೆ ಆ ಗದ್ದೆ ನಂದಲ್ಲ ರೀ, ಯಾರದ ಬೇರೆಯವ್ರ ಗದ್ದೆಲ್ಲ ಬಿಟ್ಟು ಪೋಲಿ ಮಾಡ್ತಾವ್ ಕಣ್ರಿ ಅಂತ. ನೋಡಿ, ಬಂಗಾರದ ಮನುಷ್ಯ ಪಿಕ್ಚರ್ ನೋಡ್ಬಿಟ್ಟು ನೋಡ್ಬಿಟ್ಟು ಪಕ್ಕವ್ರ ಗದ್ದೆಲಿ ಪೋಲಿ ಮಾಡ್ತಾನೆ. ಕರೆದ್ಬಿಟ್ಟು ಅದಕ್ಕೆ ಹೇಳಿದೆ, ಅಪ್ಪ ನೀನ್ ಚೆನ್ನಾಗಿ ಓದು, ವಿದ್ಯಾವಂತ ಆಗು, ಡಿಗ್ರಿ ಮಾಡು, ರ್ಯಾಂಕ್ ಬಾ, ನೀನ್ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗು, ಚೆನ್ನಾಗಿ ಸಂಪಾದನೆ ಮಾಡಿ ನೀನು
ಒಂದು ಸ್ಟೇಟಸ್ಗೆ ಅಂತ ಬಂದಾದ್ಮೇಲೆ ಜಮೀನ್ ತೆಗೆದ್ಬಿಟ್ಟು ಜಮೀನಲ್ಲಿ ನೀನು ಹೈನುಗಾರಿಕೆ ಮಾಡು, ನಂದು ಏನು ಅಭ್ಯಂತರ ಇಲ್ಲ. ಪಿಕ್ಚರ್ ನೋಡ್ಬಿಟ್ಟು ಹೋಗ್ಬಿಟ್ಟು ನೀನು ಕಂಡೋರ್ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ಯಲ್ಲ ನೀನೇ ಅಂತ ಹುಡುಗನಯ್ಯ ಅಂತ ಹೇಳಿ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಸ್ಕೂಲಿಗೆ ಕಳಿಸ್ದೆ. ಎಂತೆಂತ ಉದಾಹರಣೆಗಳಿತ್ತಲ್ಲ ಅವಾಗ. ಇವಾಗ ಬನ್ನಿ ನಮ್ಮ ಮಾಲ್ಗಳಲ್ಲಿ ಸಿನಿಮಾಗೆ ಥಿಯೇಟರ್ಗಳಿಗೆ ಅಂತ ಹೋದ್ರೆ ಎಂತೆಂತ ತಮಾಷೆ ನಡೀತದೆ ನೋಡಿ. ಹಂಗೋ ಹಿಂಗೋ ನಾವು ಥಿಯೇಟರ್ಗೆ ಹೋಗ್ತೀವ, ಖಾಲಿ, ಒಳಗಡೆ ಕುತ್ಕೊಳ್ತೀವ, ಕತ್ಲೆ, ಅಕ್ಕಪಕ್ಕ ಯಾರು ಅಂತ ಗೊತ್ತೇ ಆಗೋದಿಲ್ಲ. ಸರಿ ಹೆಂಗೋ ಮೊದಲನೇ ದಿನ ಪಿಕ್ಚರ್ ಎಲ್ಲ ರಶ್ಕಿಸ್ ಆಗಿರ್ತದೆ ಅಂತ ಅನ್ಬಿಟ್ಟು ನಾವು ಥಿಯೇಟರ್ ಎಲ್ಲ ಕುತ್ಕೊಂಡು ಸಿನಿಮಾ ನೋಡೋ ಟೈಮಲ್ಲಿ ಏನೇನು ಹೇಳ್ತೀರಾ ತಮಾಷೆಗಳು. ಪಕ್ಕದವ್ರಿಗೆ ವಾಟ್ಸಪ್ ಮೆಸೇಜು, ಅದನ್ನ ನೋಡ್ಕೊಂಡು ಥಿಯೇಟರ್ ಕಡೆ ಗಮನ ಬಿಟ್ಬಿಟ್ಟಿರ್ತಾನೆ, ಸ್ಟೋರಿ ಇಲ್ಲೇ ಮಾಡ್ತಿರ್ತಾನೆ. ಈ ಕಡೆ ಯಾರಿಗೋ ಬಂದು ಫೋನ್ ಟಿವಿಗೆ ಏರ್ ಫೋನ್ ತಗೊಳಕೊಂಡು ಗುಸು ಅಂತ ಮಾತಾಡ್ತಾನೆ. ಅಲ್ಲಿ ಥಿಯೇಟ್ರಲ್ಲಿ ಬಂದು ಕೂತಿರ್ತಾರೆ, ಯಾರ್ಯಾರು ಅಂತಾನೆ ಗೊತ್ತಾಗಲ್ಲ. ಅವ್ರೇನು ಗಂಡ ಹೆಣ್ತಿರೋ ಅಥವಾ ಬೇರೆಯವ್ರು ಹೆಣ್ತಿರೋ ಏನು ಅಂತಾನೆ ಗೊತ್ತಾಗಲ್ಲ. ಬೇರೆ ವಿಚಾರ ನಮ್ಗೆ ಬೇಡ, ಕ್ಷಮೆ ಇರಲಿ. ಆಮೇಲೆ ಇನ್ನೊಂದು ವಿಷಯ ಗೊತ್ತೇನ್ರಿ, ಥಿಯೇಟ್ರಲ್ಲಿ ಎಣ್ಣೆ ಹಾಕೊಂಡು ಬಂದ್ಬಿಟ್ಟಿರ್ತಾರಲ್ಲ, ಅವ್ರು ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡ್ತಿದ್ದಂಗೆ ಹಂಗೆ ಮಲ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ಸಿನಿಮಾ ಮುಗೀತದೆ, ಯಾವಾಗ ಎದ್ದೋದ್ರು ಅನ್ನೋದು ಗೊತ್ತಿರಲ್ಲ. ಅಯ್ಯೋ, ಆಮೇಲೆ ಥಿಯೇಟರ್ಗೆ ಹೋಗ್ತೀವಾ ನೋಡಿ, ಯಾವ್ಯಾವ ಟೆನ್ಷನ್ ಇಂದ ಬಂದಿರ್ತಾರ ಜನಗಳು. ಆಟೋ ಓಡಿಸೋನ್ಗೆ ಒಂಥರ ಟೆನ್ಷನ್ನು, ಕಾರ್ ಓಡಿಸೋನ್ಗೆ ಒಂಥರ ಟೆನ್ಷನ್ನು, ಡಾಕ್ಟರ್ಗೆ ಒಂಥರ ಟೆನ್ಷನ್ನು, ಇಂಜಿನಿಯರ್ಗೆ ಒಂಥರ ಟೆನ್ಷನ್ನು, ಲಾಯರ್ಗಳಿಗೆ ಒಂಥರ ಟೆನ್ಷನ್ನು, ಎಲ್ಲಾರ್ಗು ಒಂದೊಂಥರ ಟೆನ್ಷನ್ನು. ಏನೋ ಒಂದು ಮನೋರಂಜನೆಗೋಸ್ಕರ ಥಿಯೇಟ್ರಲ್ಲಿ ಸಿನಿಮಾ ನೋಡೋಣ ಅಂತ ಬಂದು ಕೂತಿರ್ತಾರ. ಅಕ್ಕಪಕ್ಕ ಇರ್ತಾರಲ್ಲ, ಅವ್ರು ಸುಮ್ಮನಿರ್ಬೇಕಲ್ಲ. ಕರೆಂಟ್ ಹೊಟ್ಟೋಯ್ತು ರೀ. ಕರೆಂಟ್ ಹೊಟ್ಟೋದ್ಮೇಲೆ ಎಲ್ಲ ಆ ಹೂ ಅಂತ ಕಿರಿಸ್ತಾರೆ ಅಂತ ಹೇಳಿದ್ರೆ, ಪಾಪ ಇವ್ರು ನಮ್ಮೆಲ್ಲ ಅಫಿಷಿಯಲ್ಗಳು ಇವರೆಲ್ಲ ಹೇಳಿದ್ನಲ್ಲ ಸಿನಿಮಾ ನೋಡಕ್ಕೆ ಅಂತ ಬಂದು ಕೂತಿರ್ತಾರ. ಅವ್ರ ಪಕ್ಕ ಇವ್ರು ಬಂದ್ಬಿಟ್ಟು ಮಲ್ಕೊಂಡು ಗೊರಕೆ ಹೊಡಿತಾ ಇರ್ತಾರೆ ನೋಡಿ. ಪಕ್ಕದಲ್ಲೊಬ್ಬ ಹಂಗೆ ಕೂತ್ಕೊಂಡು ಗೊರಕೆ ಹೊಡಿತಾ ಇದ್ದ. ತಿರುಗಿ ನೋಡ್ತೀನಿ, ಮಲ್ಕೊಬಿಟ್ಟವನೇ ಗೊರಕೆ ಹೊಡಿತಾವನೆ. ಅಲ್ಲ ಕಣಯ್ಯ, ಥಿಯೇಟ್ರಿಗೆ ಬಂದ್ಬಿಟ್ಟು ನೀನು ಗೊರಕೆ ಹೊಡಿತಿದ್ಯಲ್ಲಯ್ಯ, ಸಿನಿಮಾ ನೋಡ್ಬೇಕಲ್ಲಯ್ಯ, ನೋಡಯ್ಯ ಎಂತೆಂಥವ್ರೆಲ್ಲ ಬಂದು ಸಿನಿಮಾ ನೋಡ್ತಾವ್ರೆ. ಹಿಂದೆ ಗೊರಕೆ ಜಾಸ್ತಿ ಇದ್ರೆ ನಾವ್ ಏನೇ ಸಿನಿಮಾ ನೋಡೋದು ಅಂತ ಕೇಳಿದ್ರೆ ಎದ್ಬಿಟ್ಟು ಶಾರ್ ಮನೆ ಎಂಟ್ರಿ ಕಾಟ್ ಅದಕ್ಕೆ ಇಲ್ಲಿ ಬಂದು ಮಲಗಿದ್ದೀನಿ, ನೀವ್ಯಾಕೆ ತೊಂದರೆ ಕೊಡ್ತೀರ ಶಾರ್ ಅಂತ ಕೇಳ್ತಾರೆ. ಇಂಥ ಒಂದು ಸನ್ನಿವೇಶಗಳಲ್ಲಿ ನಾವು ಸಿನಿಮಾನ ನೋಡಿ ಏನಪ್ಪ ಅರ್ಥ ಮಾಡ್ಕೊಳ್ಳೋದು. ಇಷ್ಟೆಲ್ಲ ಕನ್ಫ್ಯೂಸ್ ಆದ್ಮೇಲೆ ಹೊರಗಡೆ ಹೋಯ್ತಿದ್ದಂಗೆನೆ ಹೆಂಗಿತ್ತು ಸಿನಿಮಾ ಅಂತ ಕೇಳಿದ್ರೆ ಪರವಾಗಿಲ್ಲ ಕೇಳ್ತಾರೆ. ಯಾಕೆ ಈ ಮಾತು ಹೇಳ್ತಿದ್ರೆ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತೀವಿ, ನೋಡೋದ್ಮೇಲೆ ಹೊರಗಡೆ ಬಂದಾದ್ಮೇಲೆ ಜನಗಳಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಅಥವಾ ನಮ್ಮ ಅಕ್ಕಪಕ್ಕ ಸ್ನೇಹಿತರುಗಳಿಗೆಲ್ಲ ನಾವೇ ಪ್ರಚಾರ ಮಾಡೋಣ, ತುಂಬಾ ಚೆನ್ನಾಗಿತ್ತು ಸಿನಿಮಾ ಅಂತ ಹೇಳಿ. ಸರಿನಾ, ಹೋಗಿ ನೋಡ್ತಾರೆ. ನಿಮ್ಗೆ ಏನ್ ಬಂದಿರೋದು ಏನು ಹೇಳಲ್ಲ. ಈ ಹೀರೋಗ ಅವನ್ ಕಾಲ ಹೇಳಿದ್ದು, ಆ ಹೀರೋಗೆ ಇವನ್ ಕಾಲ ಹೇಳಿದ್ದು, ಫ್ಯಾನ್ಸ್ ವಾರ್ ಅಂತ ಮಾಡಿ ಚೆನ್ನಾಗಿರೋ ಸಿನಿಮಾನ ಇವತ್ತು ಕೆಡಿಸಿ ನಾವು ನೋಡೋಕ್ಕಾಗ್ತಾ ಇಲ್ಲ, ಬೇರೆಯವ್ರು ನೋಡೋಕ್ಕಾಗ್ತಾ ಇಲ್ಲ, ಹಂಗಾಗ್ಬಿಟ್ಟದೆ. ಅದಕ್ಕೆ ರೀ ಹೇಳೋದು, ನಮ್ಮ ಸಿನಿಮಾಗಳನ್ನ ನಾವು ಗೆಲ್ಲಿಸ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲೇ ಪ್ರಚಾರಗಳನ್ನ ಮಾಡಬೇಕು. ನಮ್ಮ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕಿ ಏನಾಯ್ತದೆ, ನಮ್ಮ ಹೀರೋಗಳು ಯಾಕೆ ನಮ್ಮ ಹೀರೋಗಳು ಅಂತ ಕರಿತೀವಿ ಹೇಳಿ ನಾವು? ಅವ್ರು ಮಾಡಿದಂಥ ಒಳ್ಳೊಳ್ಳೆ ಪಾತ್ರಗಳನ್ನ ನಾವು ಅಳವಡಿಸ್ಕೊಂಡು ಇವತ್ತು ಸಮಾಜನ ತಿದ್ದುವಂಥ ಕೆಲಸ ಮಾಡ್ತಾ ಇಲ್ವಾ ನಾವು? ಹಾಕಿ ಸ್ಟೇಟಸ್ ಹಾಕಿ ಒಂದೊಳ್ಳೆ ಮಾಹಿತಿ ಕೊಡಿ. ನಮ್ಮ ಕನ್ನಡ ಸಿನಿಮಾನ ನಾವು ಇವತ್ತು ಬೆಳೆಸ್ಬೇಕು, ನಮ್ಮ ಕನ್ನಡ ಸಿನಿಮಾನ ನಾವು ಇವತ್ತು ಉಳಿಸ್ಬೇಕು. ಎಲ್ಲ ನಮ್ಮ ಹೀರೋಗಳೇ, ನಮ್ಮೆಲ್ಲ ಕನ್ನಡ ಹೀರೋಗಳೇ, ಸರಿನಾ? ಎಲ್ಲ ನಮ್ಮನೆ ಅಣ್ಣ ತಂದಿರಿದ್ದಂಗೆ ನಾವೆಲ್ಲ ಸೇರಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇವತ್ತು ಬೆಳೆಸ್ತಾ ನಮ್ಮ ಕನ್ನಡ ಚಿತ್ರರಂಗನ ಇವತ್ತು ಒಂದು ಉತ್ತುಂಗದ ಸ್ಥಾನಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ, ಇದು ಕೇವಲ ತಮಾಷೆಗಾಗಿ ಟೆಂಟೋ ಮತ್ತೆ ಥಿಯೇಟರ್ ನಡುವೆ ಏನೆಂದು ನಾವು ನಗೆಯನ್ನ ಕಾಣ್ಬೋದು ಅಂತ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳ್ತಾ, ಇನ್ನೊಂದಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ನೆಕ್ಸ್ಟ್ ಬರ್ತೀನಿ. ಅಲ್ಲಿವರೆಗೂ ನನ್ನ ನಗುವ ನಯನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.